ಪ್ರಕೃತಿಯ ಮಡಿಲಲ್ಲಿ ಹತ್ತಿರ ಹೋದರೂ ಸುತ್ತಮುತ್ತಲು ಬೆಡ್ಡಗಳು ಗುಡ್ಡಗಳು ಕವಿದಿರುವ ಪುಟಾಣಿ ಊರು. ಇದೇ ನಮ್ಮ ಬಸವ ಕಲ್ಯಾಣ ಬಿಜ್ಜಳ ರಾಜನ ನಾಡಿನ ಪಳ್ಳಿ ಮಂಗಳೂರು. ಮೊದಲಿಗೆ ಗಣಪತಿಯ ವಿಗ್ರಹಗಳು, ಮುಂಜಾನೆಯ ಸೂರ್ಯೋದಯಗಳು, ಊರಿನ ಅತ್ಯಂತ ಹಳೆಯ ಅರಳಿ ಮತ್ತು ಆಲದ ಮರಗಳು, ಊರಿನ ಸುತ್ತಮುತ್ತಲೂ ನೋಡಿದರೂ ಅತ್ತ ಇತ್ತ ಕಾಣುವ ಗುಡ್ಡಗಳು ಬೆಟ್ಟಗಳು, ಊರನ್ನು ತಂಪಾಗಿಟ್ಟಿರುವ ಕೆರೆಗಳು ಮತ್ತು ದುಳುದುಳು ಆಗಿ ಹರಿಯುವ ಹಳ್ಳಗಳು, ನಾವು ಕಲಿತಿರುವ ಹಳೆಯ ಮತ್ತು ಹೊಸ ವಿದ್ಯಾ ಮಂದಿರಗಳು, ಮಾತೆ ಮಹಾಯೋಗಿನಿ, ತಾಯಿ ಲಕ್ಷ್ಮೀದೇವಿ ಮತ್ತು ಜೈ ಹನುಮಾನ್ ಮಂದಿರಗಳು, ವಿಶ್ವಗುರು ಬಸವಣ್ಣನವರು, ಬಾಬಾ ಸಾಹೇಬ್ ಮತ್ತು ಶಿವಾಜಿಯ ಪ್ರತಿಮೆಗಳು, ಹಳೆಯ ದೊಡ್ಡಿ ಬಾಗಿಲುಗಳು, ಹಳೆಯ ತಲೆಮಾರಿನ ಮನೆಗಳು, ಅಶೋಕ ಮರಗಳು, ಮೆಹಬೂ ಸುಬಾನಿ ಮತ್ತು ಬೆಟ್ಟದ ಮೇಲಿನ ಜೀತೆ ಸಾಬನ ದರ್ಗಾಗಳು. ಪ್ರಕೃತಿಯ ಮಡಿಲಲ್ಲಿ ಈ ಊರನ್ನು, ಈ ಊರಿನ ಹೊಲಗದ್ದೆಗಳನ್ನು ಕಾಪಾಡುತ್ತಿರುವ ತಾಯಿ ಗಡಿಲಕ್ಷ್ಮಿಯು. ಇದೇ ಊರಿನಲ್ಲಿ ಸುಮಾರು 33 ವರ್ಷಗಳಿಂದ ಶ್ರೀ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ತುಂಬಾ ಭಕ್ತಿಪೂರ್ವಕವಾಗಿ ಮತ್ತು ಎಲ್ಲಾ ಧಾರ್ಮಿಕ ವಿಧಿವಿಧಾನದಿಂದ ಜರುಗುತ್ತದೆ. ಈ ಪುಟ್ಟ ಊರಿನ ಈ ಜಾತ್ರೆಯ ಪೂರ್ಣ ವಿಡಿಯೋವನ್ನು 4Kಯಲ್ಲಿ ತೋರಿಸಲು ಪ್ರಯತ್ನ ಪಟ್ಟಿನಿ. ನೋಡಿ. ನನ್ನ ವಾಹಿನಿಗೆ ಪ್ರೀತಿಯ ಸ್ವಾಗತ. ನನ್ನ ವಾಹಿನಿಯನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಯುಗಾದಿ ಹಬ್ಬ ಆಗಿದ 5 ದಿನದಲ್ಲಿ ಈ ಊರಿನ ಜಾತ್ರೆ ನಡೆಯುತ್ತದೆ. ಮನೆಯಿಂದ ದೇವಸ್ಥಾನಕ್ಕೆ ಹೋಗಲು ಸಜ್ಜಾದ ಮೂರ್ತಿಗಳು. ನಾನು ನಮಸ್ಕಾರ ಮಾಡಿ ದೇವಾಲಯಕ್ಕೆ ಹೋಗಲು ವೀರಕೇಸರಿ ಧ್ವಜವನ್ನು ಹಿಡಿದುಕೊಂಡು ಸಿದ್ಧನಾದೆ. ಮನೆಯಲ್ಲಿ ಗುರುಗಳ ಜೊತೆಗೆ ಪೂಜೆಯನ್ನು ಮುಗಿಸಿಕೊಂಡು ಸಹ ಕುಟುಂಬ ಮತ್ತು ನಮ್ಮ ದೊಡ್ಡಿಯ ಪರಿವಾರದೊಂದಿಗೆ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಮಂಗಳೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಶ್ರೀ ವೀರಭದ್ರ ದೇವರ ಪ್ರತಿಮೆಯನ್ನು ದೇವಾಲಯಕ್ಕೆ ಒಯ್ದು ಪೂಜೆಯನ್ನು ಮಾಡಿ ಪಲ್ಲಕ್ಕಿ ಮೆರವಣಿಗೆಯನ್ನು ಪ್ರತಿ ವರ್ಷ ಚೈತ್ರ ಮಾಸದ ಪ್ರಾರಂಭದಲ್ಲಿ ಮಾಡಲಾಗುತ್ತದೆ. ನಿರ್ವಿಕಾರ ಪರಮಾತ್ಮನಿಗೆ ಆಕಾರವಿಲ್ಲ. ನಾವು ಸನಾತನ ಧರ್ಮೀಯರು ಮೂರ್ತಿ ಪೂಜೆಯಲ್ಲಿ ಆಸಕ್ತರು. ಇಲ್ಲಿ ತಂದಿಟ್ಟ ಮೂರ್ತಿಯನ್ನು ಮೆರವಣಿಗೆಗಾಗಿ ತಯಾರು ಮಾಡಲಾಗುತ್ತದೆ. ಅಲ್ಲಿವರೆಗೆ ದರ್ಶನಕ್ಕಾಗಿ ಬಂದಿದ್ದ ಎಲ್ಲಾ ಗ್ರಾಮದ ಸ್ತ್ರೀಯರು ಸೇರಿ ದೀಪೋತ್ಸವವನ್ನು ತನು ಮನ ಧನದಿಂದ ಭಕ್ತಿಪೂರ್ವಕವಾಗಿ ಶ್ರೀ ಶ್ರೀ ವೀರಭದ್ರ ದೇವರ ಭಕ್ತಿಯಲ್ಲಿ ಮುಳುಗಿ ಕತ್ತಲೆಯಿಂದ ಬೆಳಕಿನೆಡೆಗೆ ಬದುಕು ಎಂದು ಸಾರುವಂತೆ, ಅಜ್ಞಾನದಿಂದ ಜ್ಞಾನದ ಕಡೆಯಂತೆ, ದೀಪದಿಂದ ದೀಪವನ್ನು ಹಚ್ಚುತ್ತಾ ತಮ್ಮ ಕುಟುಂಬ ತಮ್ಮ ಸ್ನೇಹಿತರ ಜೊತೆಯಲ್ಲಿ ದೇವರ ಜಾತ್ರೆಗೆ ಬಂದು ಸಕಲ ಮನದ ಭಕ್ತಿಯನ್ನು ಸಮರ್ಪಿಸಿ ದೇವರಿಗೆ ಶರಣಾಗಿ ಮನಸ್ಪೂರ್ವಕವಾಗಿ ದೀಪವನ್ನು ಬೆಳಗಿಸಿ ಎಲ್ಲರೂ ತಮ್ಮ ತಮ್ಮ ಕುಟುಂಬದವರ ಜೊತೆಗೆ ವಿಡಿಯೋಗಳನ್ನು ತೆಗೆದುಕೊಳ್ಳುತ್ತಾರೆ. ನೋಡ್ರಿ. ಪುಟ್ಟ ಹಳ್ಳಿ ಆದ್ರೂ ಈ ಊರಿನಲ್ಲಿ ತಮ್ಮ ಊರಿನವರಿಗಿಂತಲೂ ಬೇರೆ ಊರಿಗೆ ಮದುವೆ ಮಾಡಿಕೊಟ್ಟ ಹೆಣ್ಣು ಮಕ್ಕಳಿಂದಲೇ ಈ ಜಾತ್ರೆಗೆ, ಈ ದೀಪೋತ್ಸವಕ್ಕೆ ಕಳೆ ತುಂಬಿದೆ. ಇವರ ಲವಲವಿಕೆ, ಇವರ ನಗುಮುಖ, ಇವರ ಖುಷಿಯ ನೋಟಗಳು ಜಾತ್ರೆಯನ್ನು ಯಶಸ್ವಿಗೊಳಿಸಿದವು. ನೋಡ್ರಿ ಎಷ್ಟು ಸಂಭ್ರಮಾಚರಣೆ ನಡೀತಾ ಇದೆ. ಓಂ ನಮಃ ಶಿವಾಯ ಎಂದು ಹೇಳುತ್ತಾ ಪಲ್ಲಕ್ಕಿ ಮೆರವಣಿಗೆಗೆ ಶ್ರೀ ವೀರಭದ್ರ ದೇವರನ್ನು ತಯಾರು ಮಾಡುತ್ತಿದ್ದಾರೆ. ಗ್ರಾಮದ ಸ್ತ್ರೀಯರು ಅಗ್ನಿಕುಂಡಕ್ಕೆ ನೀರನ್ನು ಹಾಕಿ ಮತ್ತು ತುಂಬಿದ ಕೊಡವನ್ನು ಹಿಡಿದುಕೊಂಡು ಮನೆಗೆ ಹೋಗಿ ಪಲ್ಲಕ್ಕಿ ಮೆರವಣಿಗೆಗಾಗಿ ಕಾಯ್ತಿದ್ರು. ಈ ಪಲ್ಲಕ್ಕಿಯ ಮಂಟಪ, ಈ ಸಂಗೀತ ಕಲಾವಿದರು, ಈ ಊರಿನ ಯುವಕರು, ದಾರಿಯಲ್ಲಿನ ರಂಗಾದ ರಂಗೋಲಿಯು, ಈ ಸ್ವಾಮೀಜಿ ತಯಾರಾಗುತ್ತಿರುವುದೇಕೆಂದರೆ ಶ್ರೀ ಶ್ರೀ ವೀರಭದ್ರ ದೇವರ ಮೆರವಣಿಗೆಗೆ. ಭಕ್ತರು ಆರತಿಯನ್ನು ಮಾಡಿದರು. ಭಕ್ತಿಪೂರ್ವಕವಾಗಿ ಎಲ್ಲರೂ ಆರತಿಯನ್ನು ಮಾಡಿ ನಾನು ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸಿ ಎಲ್ಲರೂ ಮೆರವಣಿಗೆಗೆ ಸಜ್ಜಾದೆವು. ಮೊದಲಿಗೆ ಗುರುವನ್ನು ನೆನೆದು ಸ್ವಾಮೀಜಿಯವರು ಪ್ರಾರಂಭಿಸಿದ ನೃತ್ಯವು ವಿಸ್ಮಯವಾಗಿತ್ತು. ನೋಡಿ ಯಾವ ರೀತಿಯಾಗಿ ಮಾಡ್ತಾರಂತ. ಸಮಯ 1:30 ಗಂಟೆ ಆಗಿತ್ತು. ಮೆರವಣಿಗೆಗೆ ಸಜ್ಜಾಗುತ್ತಿರುವ ಪಲ್ಲಕ್ಕಿಯು ಮತ್ತು ನನ್ನ ಸ್ನೇಹಿತರು, ಒಗ್ಗೂಡಿದ ಗೆಳೆಯರ ಬಳಗ, ಗ್ರಾಮದ ಬಳಗ, ಕುಟುಂಬದ ಬಳಗ, ಈ ಸಂಗೀತ ಕಲಾಕಾರರ ಭಜನೆಯ ಬಳಗದ ನಡುವೆ ಅದ್ದೂರಿಯ ಮೆರವಣಿಗೆ ಹೊರಟಿತು. ಊರನ್ನು, ಊರಿನ ಗ್ರಾಮಸ್ಥರನ್ನು ಆಶೀರ್ವದಿಸಲು. ನಡಿರಿ ಗೆಳೆಯರೆ, ಶ್ರೀ ವೀರಭದ್ರ ದೇವರ ಜೊತೆಗೆ ಊರನ್ನು ಪ್ರದರ್ಶನ ಮಾಡೋಣ. ನಡಿರಿ ಹೋಗಮಿ.
ನಡಿರಿ ಗೆಳೆಯರೆ, ಮೆರವಣಿಗೆಯನ್ನು ಮುಂದೆ ಸಾಗಿಸೋಣ. ನೋಡ್ರಿ ಇವರೆಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ನೋಡ್ರಿ ಈ ದೊಡ್ಡ ಹಾರ ತಗೊಂಡು ನಮ್ ಲಿಂಗಣ್ಣ ನಿಂತಾನ. ಊರಿನ ಜನರು ಎಲ್ಲರೂ ಸೇರಿ ಸ್ವಾಮೀಜಿಯ ಜೊತೆಗೆ ತಮ್ಮ ಗೆಳೆಯರ ಜೊತೆಗೆ ಯಾವ ರೀತಿಯಾಗಿ ಜಾತ್ರೆಯನ್ನು ಸಂಭ್ರಮ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಖುಷಿ, ಎಷ್ಟು ಮಂದಹಾಸ ಇವ್ರ ಮುಖದಲ್ಲಿ ಇದೆ ಅಂತ ನೋಡ್ರಿ. ಈ ಭಜನೆಯ ಮಂಡಳಿದವರು ಕೂಡ ತುಂಬಾ ಉತ್ಸಾಹಕರಾಗಿದ್ರು ನೋಡ್ರಿ. ಶ್ರೀ ಶ್ರೀ ವೀರಭದ್ರ ದೇವರಿಗೆ ಈ ದೊಡ್ಡ ಹಾರನ್ನು ಸಹ ಒಳಗ ಹಾಕ್ದೇವಿ ನೋಡ್ರಿ. ಎಷ್ಟು ಅಂದವಾಗಿ ಮತ್ತು ಎಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದಾರೆ. ನಡ್ರಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಈ ಪಟಾಕಿಗಳು ಎಷ್ಟು ಪಟ್ಪಟ ಅಂತ ಹೊಡಿತಾ ಇದ್ದಾವೆ. ನಮ್ಮ ಶ್ರೀ ವೀರಭದ್ರ ದೇವರು ಗುಡಿಸಿ ಅರ್ಬಟಿಸಿ ಕಿಡಿಯನ್ನೇ ಉಗುಳುತ್ತೆ. ನಾವು ಇವಾಗ ಲಕ್ಷ್ಮೀ ದೇವಸ್ಥಾನದ ಹತ್ತಿರ ಬಂದಿದ್ದೇವೆ. ಸಮಯ 3 ಗಂಟೆ ಆಗಿತ್ತು. ಸ್ವಾಮೀಜಿಯವರು ವೇಷವನ್ನು ಧರಿಸಿ ನೃತ್ಯವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಎಲ್ಲರೂ ಅದನ್ನೇ ಗಮನ ಇಟ್ಟು ನೋಡ್ತಾ ಇದ್ರು. ನೋಡ್ರಿ ಇವ್ರು ಯಾವ ರೀತಿಯಾಗಿ ನೃತ್ಯವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಚುಚ್ಕೋತಾ ಇದ್ದಾರೆ ನೋಡ್ರಿ. ಎಲ್ಲರೂ ಆಶ್ಚರ್ಯವಾಗಿ ನೋಡುತ್ತಿದ್ದರು ನೋಡ್ರಿ. श्री वीरभद्रेश्वर भगवान की जय. ಯಾವುದೇ ಮತಭೇದ ಜಾತಿ ಭೇದ ಇಲ್ಲದೇನೆ ಈ ಜಾತ್ರೆಯನ್ನು ನೆರವೇರಿಸ್ತಾರ. ಎಲ್ಲರೂ ಬಂದು ತಮ್ಮ ಭಕ್ತಿಯಿಂದ ಸಮರ್ಪಣೆ ಮಾಡಿ ಜಾತ್ರೆಯನ್ನು ಮಾಡ್ತಾರೆ. ಇಷ್ಟು ರಾತ್ರಿ ಆದ್ರೂ ಯುವ ಜನತೆ ಎಷ್ಟು ಫ್ರೆಶ್ ಆಗಿದ್ದಾರೆ ನೋಡ್ರಿ. ಅವ್ರ ಉತ್ಸಾಹವನ್ನು ನೋಡ್ರಿ. ರಂಗೋಲಿ ಬಲ್ಲಿ ನಮ್ ಗೌಡ್ರು ದೊಡ್ಡಿ ಬಲ್ಲಿ ಬಂದೆವು ನೋಡ್ರಿ. ಎಲ್ರು ಯಾವ ರೀತಿಯಾಗಿ ಕುಳಿತಿದ್ದಾರೆ. ಇವ್ರು ನೋಡ್ರಿ ಎಷ್ಟು ಉತ್ಸಾಹಕರಾಗಿದ್ದಾರೆ ನನ್ನ ಸ್ನೇಹಿತರು. ಫ್ರೆಂಡ್ಸ್, ನಾವು ನಮ್ ದೊಡ್ಡಿಬಲ್ ಬಂದಿದ್ದೇವೆ. ಇಲ್ಲಿ 4 ಗಂಟೆ ಕಳೆದಿದೆ ಗೊತ್ತಾಗಲ್ಲ. ಎಲ್ಲರೂ ದೇವರ ದರ್ಶನಕ್ಕಾಗಿ ಯಾವ ರೀತಿಯಾಗಿ ಕುಳಿತಿದ್ದಾರೆ ನೋಡಿ. ಫ್ರೆಂಡ್ಸ್, ನಮ್ ಗೌಡ್ರು ದೊಡ್ಡಿ ಫುಲ್ ಹೌಸ್ಫುಲ್ ಆಗಿತ್ತು. ಜಾಗನೇ ಇದ್ದಿಲ್ಲ ಕಟ್ಟಿಮ ಕೂಡ್ಲಕ್ಕ. ಅಷ್ಟರಲ್ಲಿ ಸ್ವಾಮೀಜಿಯ ಕಲಾ ಪ್ರದರ್ಶನ ಅದ್ಭುತವಾಗಿತ್ತು. ಎಲ್ಲರೂ ಆಶ್ಚರ್ಯಪಟ್ಟು ಇವರ ಪ್ರದರ್ಶನವನ್ನು ನೋಡ್ತಾ ಇದ್ರು ನೋಡ್ರಿ. ಇವರು ಯಾವ ರೀತಿಯಾಗಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಬೆಂಕಿ ಹಚ್ಚುವುದು, ಬೆಂಕಿ ನುಂಗುವುದು. ಇವರು ತಮ್ಮ ಕಲಾ ಪ್ರದರ್ಶನವನ್ನು ಮಾಡಿ ತಮ್ಮ ನೃತ್ಯದೊಂದಿಗೆ ಎಲ್ಲರ ಮನಸ್ಸನ್ನು ಸೆಳೆಯುತ್ತಾರೆ ನೋಡ್ರಿ. ಇವರು ಮತ್ತೊಂದ್ಸಲ ವೀರಭದ್ರ ದೇವರನ್ನು ನಮಸ್ಕರಿಸಿ ತಮ್ಮ ನೃತ್ಯವನ್ನು ಪ್ರಾರಂಭ ಮಾಡ್ತಾರೆ ನೋಡ್ರಿ. ಇವ್ರ ಕೈಯಲ್ಲಿ ಏನಿದೆ ನೋಡ್ರಿ, ಇದು ದೊಡ್ಡದಾದಂಥ ಡಬ್ಬುಣ ಅನ್ಬೋದಾ ಅಥವಾ ಒಂದು ರಾಡು. ಇದನ್ನು ತಮ್ಮ ಕೈಯಲ್ಲಿ ಚುಚ್ಕೋತಾರೆ ನೋಡ್ರಿ. ಅದಕ್ಕೆ ಮೊದಲಿಗೆ ಲಿಂಬುವನ್ನು ಚುಚ್ತಾ ಇದ್ದಾರೆ. ಚುಚ್ಚಿ ತಮ್ಮ ಕೈಯಲ್ಲಿ ಅದನ್ನು ಚುಚ್ಕೋತಾರೆ ನೋಡ್ರಿ. ಈ ರಾಡನ್ನು ಅವರು ತಮ್ಮ ಕೈಯಲ್ಲಿ ಚುಚ್ಕೊಂಡ್ರು. ದೊಡ್ಡ ಸೂಜಿ ಚುಚ್ಕೊಂಡ ನಂತರ ಮತ್ತೆ ಅವರು ದೇವರ ಹತ್ರ ಹೋಗಿ ನಮಸ್ಕಾರ ಮಾಡ್ತಾರೆ ನೋಡ್ರಿ. ಈ ಕಳಸವನ್ನು ಚುಚ್ಚಿದ ಆ ಸೂಜಿಯಲ್ಲೇ ಅದನ್ನು ಎತ್ತುತ್ತಾರೆ ನೋಡ್ರಿ. ಇದಂತೂ ಗೊತ್ತಾಗಿಲ್ಲ ಯಾವ ರೀತಿ ಎತ್ತಾರೆ ಅಂತ. ಬಟ್ ಅದು ಕಳಸವನ್ನು ಯಾವ ರೀತಿಯಾಗಿ ಎತ್ತಾರೆ ನೋಡ್ರಿ, ಎತ್ಬಿಡ್ತಾರೆ ನೋಡ್ರಿ.
ನೋಡ್ರಿ ಎತ್ತಿದ್ರು, ಕಳಸವನ್ನು ಮೇಲೆ ಎತ್ತಿದ್ರು, ಮತ್ತೆ ದೇವರ ಹತ್ರ ಬಂದು ನಮಸ್ಕಾರ ಮಾಡ್ತಾರೆ. ಕೊನೆಗೆ ಅವರು ಈ ಕಳಸದಲ್ಲಿರುವ ಆ ರಾಡನ್ನು ತೆಗಿತಾರೆ. ತೆಗೆದ ನಂತರ ಅದರಲ್ಲಿರುವ ಅಕ್ಕಿಯನ್ನು ಎಲ್ಲರಿಗೆ ಹಂಚುತ್ತಾರೆ. ನೋಡ್ರಿ, ಆ ಅಕ್ಕಿಯನ್ನು ನೀವು ಅಡಿಗೆ ಮಾಡುವಾಗ ಅದನ್ನು ಹಾಕಿ ಅದನ್ನು ಊಟ ಮಾಡು ಅಂತ ಹೇಳ್ತಾರೆ. ನಮ್ಮ ಮಮ್ಮಿನೂ ತೊಗೊಂಡ್ಬಂದು ಅಕ್ಕಿ ಪಲ್ಲಕ್ಕಿಯನ್ನು ನಮ್ಮ ಗೌಡ್ರು ದೊಡ್ಡ ಮುಂದೆ ತಂದರು. ಅವಾಗ ಸಮಯ ನಸಕಾಗಿತ್ತು. ತೊದಲ್ಕೋತ ನನ್ನ ಮಗಳು ತೊದಲಿ ಜಯಘೋಷನ್ ಹಾಕ್ತಾಳೆ ನೋಡ್ರಿ. ಭಕ್ತಿಯಿಂದ ಎಲ್ಲರೂ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾರೆ. ನೋಡ್ರಿ, ಎಲ್ಲ ಕುಟುಂಬದವರು ಎಲ್ಲರೂ ಆರತಿಯನ್ನು ಮಾಡ್ತಾರೆ, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ಪೂಜೆ ಮಾಡಿ ನಮ್ ದೊಡ್ಡಿ ದಾಟೋದ್ರಲ್ಲಿಯೇ ಬೆಳಕಾಗಿತ್ತು ನೋಡ್ರಿ. ಎಲ್ಲರೂ ಬೆಳಕಿನಲ್ಲಿ ಇದ್ದಾರೆ. ನನ್ನ ಮಗಳು ನೋಡ್ರಿ ನಮ್ಮ ಪಾರೋಸಿದ್ನ ಹಾಡ ಹಾಡ್ಲತ್ತೇಳು, ನನ್ನ ಫೇವ್ರೇಟ್ ಹಾಡ. ಬೆಳಗ್ಗೆ ಹರಿದಿತ್ತು, ಇಲ್ಲಿ ತುಂಬಾ ಲೇಟ್ ಆಗಿತ್ತು ಈ ಸಲ. ನಾವು ಮುಂದೆ ಹೋಗೋಣ ನಡೀರಿ ಫ್ರೆಂಡ್ಸ್. ಮುಂಜಾನೆ ಸೂರ್ಯೋದಯ ಆಗ್ತಾ ಇತ್ತು. ಸೂರ್ಯದೇವನು ಸಹ ನಮ್ಮ ಶ್ರೀ ವೀರಭದ್ರ ದೇವರ ದರ್ಶನಕ್ಕಾಗಿ ಬಂದ್ರು. ನಾವು ಮತ್ತೊಮ್ಮೆ ಜಯಘೋಷ ಹಾಕ್ತೀವಿ ನೋಡ್ರಿ. ಇನ್ನೂ ಊರ ಪ್ರದರ್ಶನ ಮಾಡಬೇಕಾಗಿತ್ತು. ಈ ಪುಟ್ಟ ಮಕ್ಕಳು, ಈ ಜನರು ಎಲ್ಲರೂ ಶ್ರೀ ವೀರಭದ್ರ ದೇವರಿಗಾಗಿ ಕಾಯ್ತಾ ಇದ್ರು. ನೋಡ್ರಿ, ಇವ್ರ ಸುದ್ನಕ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ನಾವು ಮತ್ತೆ ಮುಂದೆ ಹೋಗ್ಬೇಕಾಗಿತ್ತು. ಪಲ್ಲಕ್ಕಿ ತಗೊಂಡು ಹೋಗ್ತಾ ಇದ್ದೀವಿ. ನೋಡ್ರಿ, ಇವರೆಲ್ಲರೂ ಕಾಯ್ತಾ ಇದ್ದರು. ಇಲ್ಲಿ ಸುದ್ನಕ ನೃತ್ಯವನ್ನು ಮಾಡ್ತಾರೆ. ಎಲ್ಲರೂ ಶ್ರೀ ವೀರಭದ್ರ ದೇವರ ದರ್ಶನವನ್ನು ಪಡೆದು ಮತ್ತೊಮ್ಮೆ ಇವರು ಸಹ ಈ ಸ್ವಾಮೀಜಿಯ ನೃತ್ಯವನ್ನು ನೋಡ್ತಾರೆ. ಸಮಯ ಅಂತೂ ತುಂಬಾ ಆಗಿತ್ತು. ಎಲ್ಲರೂ ಖುಷಿ ಖುಷಿಯಾಗಿ ಶ್ರೀ ವೀರಭದ್ರ ದೇವರ ದರ್ಶನವನ್ನು ಮಾಡಿದ್ರು. ಎಲ್ಲರೂ ತುಂಬಾ ಖುಷಿಯಾಗಿದ್ರು. ಭರದಲ್ಲಿ ನಮ್ ಗೌಡ್ರು ಮುಂದೆ ಹೋಗ್ತಾ ಇದ್ರು. ನಮ್ ಸಣ್ಣೋದರು ಈ ಹೂವಿನ ರಂಗೋಲಿ ಹಾಕೊಂಡು ಕುಂತಿದ್ರು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ಇಲ್ಲಿ ನಾವು ಎತ್ತಿರೋ ಪಾಲ್ಕಿಯನ್ನು ಕೊನೆಯದಾಗಿ ಹೋಗಿ ದೇವಸ್ಥಾನದಲ್ಲೇ ಇಳಿಸ್ತೀವಿ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡ್ರಿ. ಫ್ರೆಂಡ್ಸ್, ಖಾಲಿ ಟೈಮಿನಾಗ ಊರಾಗ ಒಬ್ಬರು ಭೀ ಕಾಣಲ್ಲ. ಇವರೆಲ್ಲರೂ ಇಷ್ಟು ಜನ ಬಂದಿದ್ದು ಸ್ಪೆಷಲ್ ಆಗಿ ಜಾತ್ರೆಗೆ. ಪಲ್ಲಕ್ಕಿ ಮೆರವಣಿಗೆ ಆದ ನಂತರ ಎಲ್ಲರೂ ಸೂರ್ಯನೊಂದಿಗೆ ಶ್ರೀ ವೀರಭದ್ರ ದೇವರೊಂದಿಗೆ ಅಗ್ನಿಯನ್ನು ಪ್ರವೇಶ ಮಾಡಿ ಅಗ್ನಿಯನ್ನು ಸುತ್ತ ಹಾಕ್ತಾರೆ ನೋಡ್ರಿ. ಈ ಅಗ್ನಿಕುಂಡಕ್ಕೆ ಒಟ್ಟು 5 ಸುತ್ತನ್ನು ಅವರು ಹಾಕ್ತಾರೆ. ಹಾಕಿ ಶ್ರೀ ವೀರಭದ್ರ ದೇವರನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಎಲ್ಲರಿಗೂ ದಿಟ್ಟಿ ತೆಗಿಲತ್ತಾರ ನಮ್ಮವ್ವ. ದಿಟ್ಟಿ ತೆಗೆದ ನಂತರ ಎಲ್ಲರೂ ಒಳಗಡೆ ಬಂದು ಶ್ರೀ ವೀರಭದ್ರ ದೇವರನ್ನು ಪಲ್ಲಕ್ಕಿ ಮೆರವಣಿಗೆಯನ್ನು ಅಲ್ಲೇ ಇಕ್ತಾರೆ ಗುಡ್ಯಾಗ. ಶ್ರೀ ವೀರಭದ್ರ ದೇವರ ಪಲ್ಲಕ್ಕಿಯನ್ನು ಇಟ್ಟು ಮತ್ತೊಮ್ಮೆ ಎಲ್ಲರೂ ಆರತಿಯನ್ನು ಬೆಳಗಿ ಎಲ್ಲರೂ ತಮ್ಮ ಮನೆಗೆ ಹೋಗ್ತಾರೆ. ಫ್ರೆಂಡ್ಸ್, ಇಲ್ಲಿಗೆ ಜಾತ್ರೆ ಮುಗೀತು ಅಂತ ಅಂದ್ಕೋಬೇಡ್ರಿ. ಇನ್ನ ಜಾತ್ರೆ ಇರ್ತದೆ ಒಂದಿನ. ಅವತ್ತಿನ ದಿನ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ. ಬೆಳಗ್ಗೆ ಗಂಗಾ ಪೂಜೆಯನ್ನು ಮಾಡ್ತಾರೆ. ಗಂಗಾ ಪೂಜೆಯನ್ನು ಮಾಡಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ.
ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲರೂ ಬಂದು ನೆರವೇರಿಸ್ತಾರೆ. ನಾ ಫ್ಯಾಮಿಲಿ ಸಂಗಡ ಸ್ವಲ್ಪ ಹೊಲಕ್ಕೆ ಹೋಗಿ ಬಂದ. ಇವರೆಲ್ಲರೂ ಹಿಸಾಬ್ ಕಿತಾಬ್ ಮಾಡ್ಲತ್ತಿರು ಜಾತ್ರೆದು. ಮತ್ತೊಮ್ಮೆ ದೇವರಿಗೆ ಪ್ರಣಾಮವನ್ನು ಸಲ್ಲಿಸಿ ನಾವು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.